ಬನ್ನಿ ಸಿದ್ಧಾರ್ಥ ಗೌತಮನ ಜೀವನವನ್ನು ನೋಡೋಣ. ರಾಜನಾಗಿ ಹುಟ್ಟಿ ಬುದ್ಧನಾದ ಕಥೆಯಿದು. ಈ ಕಥೆಯ ಆರಂಭ ಒಬ್ಬ ರಾಜಕುಮಾರನಿಂದ. ಹೊರಜಗತ್ತಿನ ಕಷ್ಟಗಳೇ ತಿಳಿಯದ ಹಾಗೆ ಅರಮನೆಯಲ್ಲಿ ಬೆಳೆದವನು. ಶಾಕ್ಯಕುಲದ ರಾಜ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿಯ ಮಗನಾಗಿ ಸಿದ್ಧಾರ್ಥ ಜನಿಸಿದ. ಹುಟ್ಟಿದಾಗಲೇ ಋಷಿ ಅಸಿತರು ಭವಿಷ್ಯ ನುಡಿದಿದ್ದರು. ಈತ ಚಕ್ರವರ್ತಿಯಾಗುತ್ತಾನೆ, ಇಲ್ಲವೇ ಮಹಾಸನ್ಯಾಸಿ. ಮಗ ಸನ್ಯಾಸಿಯಾಗಬಾರದೆಂದು ರಾಜ ಶುದ್ಧೋಧನ ಸಕಲ ಐಶ್ವರ್ಯ ನೀಡಿ ಅವನನ್ನು ಅರಮನೆಯಲ್ಲೇ ಬಂಧಿಸಿದ. ಅವನಿಗೆ ಯಶೋಧರೆಯ ಜೊತೆ ಮದುವೆಯಾಯಿತು. ರಾಹುಲ್ ಎಂಬ ಮಗನೂ ಹುಟ್ಟಿದ. ಎಲ್ಲವೂ ಅರಮನೆಯ 4 ಗೋಡೆಗಳ ಒಳಗೆ. ಆದರೆ 29ನೆಯ ವಯಸ್ಸಿಗೆ ಕುತೂಹಲ ತಡೆಯಲಾಗಿಲ್ಲ. ಅರಮನೆ ದಾಟಿ ಹೊರಬಂದ ಆ ದಿನ ಅವನ ಬದುಕೇ ಬದಲಾಯಿತು. ಹೊರಗೆ ಬಂದಾಗ ಕಂಡ ಮೊದಲ ದೃಶ್ಯ ಒಬ್ಬ ವಯಸ್ಸಾದ ಬಾಗಿದ ದೇಹದ ಮುದುಕ. ನಂತರ ನೋಡಿದ್ದು ಒಬ್ಬ ರೋಗಿಯನ್ನು. ಮನುಷ್ಯನಿಗೆ ಬರುವ ಕಾಯಿಲೆ ನೋವಿನ ಪರಿಚಯವಾಗಿದ್ದು ಆಗಲೇ. 3ನೇ ದೃಶ್ಯ ಒಂದು ಶವಯಾತ್ರೆ. ಸಾವು ಅನ್ನೋದು ಎಷ್ಟು ಸತ್ಯ ಅನ್ನೋದನ್ನ ಕಣ್ಣಾರೆ ಕಂಡ. ಕೊನೆಗೆ ಕಂಡಿದ್ದು ಓರ್ವ ತಪಸ್ವಿಯನ್ನು, ಎಲ್ಲವನ್ನೂ ತ್ಯಜಿಸಿ ಶಾಂತಿಯಿಂದಿದ್ದ ವ್ಯಕ್ತಿ. ಈ 4 ದೃಶ್ಯಗಳೂ ಅವನನ್ನ ಸಂಪೂರ್ಣವಾಗಿ ಬದಲಾಯಿಸಿದವು. ದುಃಖದ ಬಗ್ಗೆ ಉತ್ತರ ಹುಡುಕ್ಲೇಬೇಕು ಎಂಬ ಹಠ ಹುಟ್ಟಿತು. ಅರಮನೆ, ಕುಟುಂಬ, ವೈಭೋಗ ಎಲ್ಲವನ್ನೂ ಬಿಟ್ಟು ಸತ್ಯವನ್ನು ಹುಡುಕಲು ಹೊರಟುಬಿಟ್ಟ. ಅದೊಂದು ಮಧ್ಯರಾತ್ರಿ ಹೆಂಡತಿ ಮಗನನ್ನು ತೊರೆದು ಸನ್ಯಾಸಿಯಾದ. ಇದೇ ಮಹಾಪರಿತ್ಯಾಗ. ಹಲವು ಗುರುಗಳ ಬಳಿ ಧ್ಯಾನ ಕಲಿತ. 6 ವರ್ಷಗಳ ಕಾಲ ಅತಿ ಕಠಿಣವಾದ ತಪಸ್ಸು ಮಾಡಿದ. ಹೌದು, ಕಠೋರ ತಪಸ್ಸಿನಿಂದ ಅವನ ದೇಹ ಬರೀ ಮೂಳೆಯ ಗೂಡಾಗಿತ್ತು. ಊಟ ಬರೀ ಒಂದೇ ಒಂದು ಕಾಳು. ಆದರೆ ಈ ದಾರಿಯಿಂದ ಸತ್ಯ ಸಿಗಲ್ಲ ಅಂತ ಗೊತ್ತಾಯ್ತು. ಆಗ ಸುಜಾತ ನೀಡಿದ ಪಾಯಸ ಸ್ವೀಕರಿಸಿದ. ಇದನ್ನು ನೋಡಿ ಜೊತೆಗಿದ್ದ 5 ಅವನನ್ನು ಬಿಟ್ಟು ಹೋದರು. ಆದರೆ ಸಿದ್ಧಾರ್ಥನಿಗೆ ಮಧ್ಯಮ ಮಾರ್ಗ ಸಿಕ್ಕಿತು. ನಂತರ ಬೋಧಗಯಾದ ಅಶ್ವತ್ಥಮರದ ಕೆಳಗೆ ಕುಳಿತು ಜ್ಞಾನ ಸಿಗುವರೆಗೂ ಏಳುವುದಿಲ್ಲ ಅಂತ ದೃಢಸಂಕಲ್ಪ ಮಾಡಿದ. ದುಃಖ ಯಾಕೆ? ಅದಕ್ಕೆ ಪರಿಹಾರವೇನು? ಇದೇ ಪ್ರಶ್ನೆಗೆ ಉತ್ತರ ಹುಡುಕಲು ಧ್ಯಾನಮಗ್ನನಾದ. ಕೊನೆಗೂ ವೈಶಾಖ ಪೂರ್ಣಿಮೆಯ ದಿನ ಅವನಿಗೆ ಜ್ಞಾನೋದಯವಾಯಿತು. ದುಃಖದ ಕಾರಣ ಮತ್ತು ನಿವಾರಣೆ ಎರಡೂ ತಿಳಿಯಿತು. ಆ ಕ್ಷಣ ರಾಜಕುಮಾರ ಸಿದ್ಧಾರ್ಥ ಬುದ್ಧನಾದ, ಅಂದರೆ ಪರಮಜ್ಞಾನಿ. ರಾಜಕುಮಾರನಿಂದ ಬುದ್ಧನವರೆಗಿನ ಈ ಪ್ರಯಾಣ ಸತ್ಯಾನ್ವೇಷಣೆಯ ಮಹತ್ವವನ್ನು ಸಾರುತ್ತದೆ. ಈ ದಾರಿ ಎಲ್ಲರಿಗೂ ತೆರೆದಿದೆ ಅಲ್ವಾ?